ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ನಮ್ಮ ಪೊಲೀಸರಿಗೆ ಯಾವುದೇ ಒಂದು ಸಾಕ್ಷಿಗಳು ಲಭ್ಯವಿರೋದಿಲ್ಲ. ಆದಾಗ್ಯೂ ಕೂಡ ನಮ್ಮ ಅಥಣಿ ವಿಭಾಗದ ಪೊಲೀಸರ ತಂಡ, ವಿಶೇಷವಾಗಿ DSP ಪ್ರಶಾಂತ್ ಹಾಗೂ ಇನ್ಸ್ಪೆಕ್ಟರ್ ಅಥಣಿಯವರು ಸತತವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಸುಮಾರು 3 ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ. ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಒಂದೂರಿಂದ ಇನ್ನೊಂದೂರಿಗೆ, ಇನ್ನೊಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾನೆ. ಕೊನೆಗೆ 5ನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ. ವಶಕ್ಕೆ ಪಡೆದುಕೊಂಡು ಅವನ್ನ ವಿಚಾರಣೆ ಮಾಡಿದಾಗ ಹೌದು, ಕೊಲೆ ಮಾಡಿರೋದು ತಾನೇ ಅನ್ನೋಂಥ ಒಂದು ವಿಚಾರವನ್ನು ಅವನು ಒಪ್ಕೋತಾನೆ. ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ತಾತೆಯ ಮಠಪತಿ ಅಂತ ಹೇಳ್ಬಿಟ್ಟು. ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ ಡಿಸೆಂಬರ್ ಅಂತ ನಮ್ಮ ಚಿಕ್ಕೋಡಿ ಪೊಲೀಸರಿಗೆ ಉಮ್ರಾಡಿ ಗ್ರಾಮದಿಂದ ಒಂದು ಮಾಹಿತಿ ಬರುತ್ತೆ. ಒಬ್ಬ ವ್ಯಕ್ತಿಯ ಶವ ಸಿಕ್ಕಿದೆ ಅಂತ ಹೇಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದಾಗ ಉಮ್ರಾಣಿ ಹತ್ರ ಇರ್ತಕ್ಕಂಥ ಒಂದು ಜಮೀನಲ್ಲಿ ಒಂದು ಭಯಾನಕ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ದೇಹ 2 ತುಂಡು ಮಾಡಿ ಅಲ್ಲಿ ಇರೋದು ಕಂಡು ಬರುತ್ತೆ. ಸ್ಥಳವನ್ನು ಪರಿಶೀಲನೆ ಮಾಡಿ ಆ ವ್ಯಕ್ತಿಯ ಬಗ್ಗೆ ವಿಚಾರಿಸಲಾಗಿ ಮೃತನಾದಂಥ ವ್ಯಕ್ತಿ ಶ್ರೀಮಂತ ರಾಮಪ್ಪ ಇಟ್ನಾಳೆ ಅಂತ ಗೊತ್ತಾಗುತ್ತೆ. ಸುಮಾರು 30 ವರ್ಷದವನು. ತಕ್ಷಣ ಅವ್ರ ಮನೆಯವರಿಗೆ ಮಾಹಿತಿಯನ್ನು ತಿಳಿಸಿ, ಅಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಪೊಲೀಸರಲ್ಲಿ ಒಬ್ಬರಿಗೆ. ಅವ್ರ ಮನೆಯವರೆಲ್ಲ ಬಂದ್ಬಿಟ್ಟು ಅಲ್ಲಿ ಸಾಕಷ್ಟು ನೋವಿನಿಂದ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಈ ಒಂದು ತನಿಖೆಯನ್ನ ನಮ್ಮ ಚಿಕ್ಕೋಡಿ ಇನ್ಸ್ಪೆಕ್ಟರ್ ಚೌಲೆ ಹಾಗೂ DSP ಗೋಪಾಲ್ ಗೌಡರು ಮಾಡ್ತಾರೆ. ಈ ಒಂದು ಕೊಲೆಗೆ ಸುಮಾರು 2 ದಿವಸ ಯಾವುದೇ ಒಂದು ಸಾಕ್ಷ್ಯಗಳು ಲಭಿಸೋದಿಲ್ಲ. ಆದರೆ ನಮ್ಮ ಅಡಿಷನಲ್ SP ಹೊಸಗಿಯವರು ಕೂಡ